ಬೇಡವಾ? ನಮಸ್ತೆ ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ. ಈ ದೇಶನೂ ಉದ್ಧಾರ ಆಗೋದಿಲ್ಲ, ಈ ಜನರು ಉದ್ಧಾರ ಆಗೋದಿಲ್ಲ. ನೋಡಿ, ಇದು ಕುಣಿಗಲ್ ತಾಲೂಕು ಇಪ್ಪಾಡಿ ಗ್ರಾಮ. ಇಲ್ಲಿ ಶಿವನ ಟೆಂಪಲ್ ಇದೆ. ಇಲ್ಲಿ ಮುಖ್ಯ ಅರ್ಚಕರೇ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ, ಅಷ್ಟಾಂಗ ಯೋಗ, ಆಕ್ಯುಪಂಚರ್, ಆಕ್ಯುಪ್ರೆಷರ್, ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ಕೆ ವಿ ಮಹಾದೇವ್. ನೋಡಿ, ನಾವು ಎಷ್ಟೇ ಜನರನ್ನ ಎಜುಕೇಟೆಡ್ ಮಾಡಬೇಕು ಅಂದ್ರೂ ಆಗೋದಿಲ್ಲ. ನೋಡಿ, ಇಲ್ಲಿ ಅನ್ನದಾಸೋಹ ಕಾರ್ಯಕ್ರಮ ಇದೆ, ಆದರೆ ಇಲ್ಲಿ ಲಕ್ಷಾಂತರ ಪ್ಲಾಸ್ಟಿಕ್ ಬಾಟ್ಲ್ಗಳಲ್ಲಿ ನೀರನ್ನು ವಿತರಿಸ್ತಿದ್ದಾರೆ. ಸೊ ಹಳ್ಳಿಗೂ ಕೂಡ ನೋಡಿ, ಈ ಒಂದು ಪ್ಲಾಸ್ಟಿಕ್ ವಾಟರ್ ಬಾಟ್ಲಲ್ಲಿ 1 ಲೀಟರು ನೀರನ್ನು ತುಂಬಿಟ್ರೆ ಸೊ 24 ಅವರ್ಸಲ್ಲಿ ಆ ವಾಟ್ರಲ್ಲಿ 4000 ನ್ಯಾನೋ ಪ್ಲಾಸ್ಟಿಕ್ ಕೆಮಿಕಲ್, ಅಂದರೆ ಪ್ಲಾಸ್ಟಿಕ್ಕಲ್ಲಿರುವಂಥ 4000 ಡೇಂಜರಸ್ ಕೆಮಿಕಲ್ ಈ ವಾಟ್ರಲ್ಲಿ ಸೇರಿಕೊಂಡಿರ್ತದೆ. ಇಂತಹ ನೀರನ್ನು ನಾವು ಕುಡಿಯೋದ್ರಿಂದ ಮನುಷ್ಯನಿಗೆ ಎಲ್ಲ ತರಹದ ಕ್ಯಾನ್ಸರ್ಗಳು ಬರುವಂತಹ ಲಕ್ಷಣಗಳಿದೆ. ಕ್ಯಾನ್ಸರ್ 100% ಬಂದೇ ಬರ್ತದೆ. ನೋಡಿ, ಇದು ಮೊದಲು ಸಿಟಿಗಳಲ್ಲಿ ಇದ್ದಿದ್ದು ಈಗ ಪ್ರತಿ ಒಂದು ಹಳ್ಳಿಗೂ ಇದು ಹರಡಿಕೊಂಡಿದೆ. ಯಾಕೆಂದರೆ ಜನರು ಸೋಂಬೇರಿಗಳಾಗ್ಬಿಟ್ಟಿದ್ದಾರೆ. ಆಮೇಲೆ ಈ ನಾಲೆಡ್ಜ್ ಇಲ್ಲದೆ ಇರೋದು, ಆಮೇಲೆ ಈ ಟಿ ವಿಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಿರ್ತಾರೆ. ಆದರೂ ಕೂಡ ಈ ಜನರು ಬುದ್ಧಿ ಕಲ್ತಂಗೆ ಕಾಣಿಸೋದಿಲ್ಲ. ಇದು ನಮ್ಮ ಇಂಡಿಯಾದ ಹಣೆ ಬರಹ. ಇವರಿಗೆ ನಾಲೆಡ್ಜ್ ಕೊಟ್ಟರು, ಎಷ್ಟೇ ಇವ್ರನ್ನ ಎಜುಕೇಟೆಡ್ ಮಾಡಿದ್ರು ಕೂಡ ಇವರು ಎಜುಕೇಟೆಡ್ ಆಗೋದಿಲ್ಲ. ಸೊ ಯಾಕೆ ಜನಗಳು ಹಲವಾರು ಕಾಯಿಲೆಗಳಿಂದ ಸಾಯ್ತಾರೆ ಅಂದರೆ ಈ ಕಾರಣಕ್ಕೆ. ನಾವು ಎಷ್ಟೇ ಇವರಿಗೆ ಬುದ್ಧಿ ಹೇಳಿದ್ರು, ಎಷ್ಟೇ ತಿಳುವಳಿಕೆ ಹೇಳಿದ್ರು, ಇವರ ಸೋಂಬೇರಿತನ ಮತ್ತು ಇವರ ಅನ್ಎಜುಕೇಟೆಡ್ಸು, ಇಲ್ಲಿಟ್ರೇಟೆಡು ನಂಬರ್ 1. ನಂಬರ್ 2, ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಶಿವ ಟೆಂಪಲ್ಲು. ಇಲ್ಲಿ ನಾನು ಪದೇ ನಿಮಗೆ ಹೇಳ್ತಾ ಇರ್ತೀನಿ, ದೇವರ ಹೆಸರಲ್ಲಿ ಜನರು ಹಣ ಮಾಡುವಂತಹ ದಂಧೆ ಒಂದು, ಮತ್ತು ದೇವರ ಹೆಸರು ಹೇಳಿಕೊಂಡು ಇವರು ಹೊಟ್ಟೆ ಹೊರೆಯುವಂತಹ ಕೆಲಸ ಮಾಡ್ತಾರೆ ಅಂತ. ಇಲ್ಲೂ ಕೂಡ ಅದೇ ಆಗಿರುವಂತಹದ್ದು. ನೋಡಿ, ಈ ಟೆಂಪಲ್ನಲ್ಲಿ ನಿನ್ನೆಯಿಂದ ಸುಮಾರು ಒಂದು 5000 ಪೀಪಲ್ಸ್ ಊಟ ಮಾಡಿರ್ಬೋದು, ಒಂದು 5000 ಜನ ಊಟ ಮಾಡಿರಬಹುದು. ಆದರೆ ಬಂದವರೆಲ್ಲ ಏನು ಮಾಡ್ತಾರೆ ಅಂದರೆ, ನೋಡಿ, ಎದುರುಗಡೆ ಕಾಣಿಸ್ತಾ ಇರುವಂತಹ ದೇವಸ್ಥಾನದಲ್ಲಿ ಊಟ ಮಾಡೋದಿಲ್ಲ. ದೇವಸ್ಥಾನಕ್ಕೆ ಬಂದವರು ಈ 5000 ಜನರಲ್ಲಿ 50ರಿಂದ 100 ಜನ ಇರಬಹುದು. ಅಂದರೆ ದೇವರ ಹೆಸರು ಅಷ್ಟೇ ನಾಮಕಾವಸ್ಥೆಗೆ. ಇಲ್ಲಿ ಬಂದಂತಹ ಪ್ರತಿಯೊಬ್ಬರು ಕೂಡ ಸೊ ಊಟಕ್ಕೋಸ್ಕರ ಬಂದಿದ್ದಾರೆ ಹೊರತು ಒಬ್ಬರಾದರೂ ಒಂದು ಪೂಜೆ, ಹೋಮ, ಹವನ, ಸಂಕಲ್ಪ ಈ ಥರದ್ದಕ್ಕಾಗಲಿ ಅಥವಾ ಈ ಮಹಾಪಂಚಭೂತಗಳ ಒಂದು ಪೂಜೆ ಮಾಡುವಂತಹ ನಿಷ್ಠೆಯಿಂದ ಬಂದವರು ಈ 5000 ಜನದಲ್ಲಿ ಒಂದು 100 ಜನ ಇರಬಹುದು. ನಿನ್ನೆಯಿಂದ ಪುರೋಹಿತರಿಗೆ ನಿಮಗೆ ಕಲೆಕ್ಷನ್ ಆಗಿದ್ರೆ ಅವ್ರ ತಟ್ಟೆ, ಮಂಗಳಾರತಿ ತಟ್ಟೆಗೆ ಬಿದ್ದಂತಹದ್ದು ಒಂದು 1000 ರೂಪಾಯಿ ಬಿದ್ದಿರಬಹುದು. ಬಂದಂತಹವರು ಊಟಕ್ಕೆ 5000 ಜನ. ಇದು ನಮ್ಮ ದೇಶದ ಪರಿಸ್ಥಿತಿ, ನಮ್ಮ ಜನರ ಪರಿಸ್ಥಿತಿ. ಅಂದರೆ ನಮ್ಮ ಇಂಡಿಯನ್ ಮೆಂಟಾಲಿಟಿ ಯಾವ ಥರದ್ದು ಅನ್ನೋದನ್ನು ನೀವು ನೋಡಬಹುದು. ಎಲ್ಲ ಕಡೆ ಅಷ್ಟೇ ದೇವರ ಹೆಸರಲ್ಲಿ, ಏಕೆಂದರೆ ಅಲ್ಲಿ ದೇವರಿಲ್ಲ. ಏಕೆಂದರೆ ನಾನು ಅಲ್ಲಿ ಮುಖ್ಯ ಅರ್ಚಕ ಹೇಳ್ತಾ ಇದ್ದೀನಿ, ನಾನು ಪೂಜೆ ಮಾಡೋದು ಕೂಡ ಮಹಾಪಂಚಭೂತನೇ ನಾನು ಪೂಜೆ ಮಾಡಿದ್ದೀನಿ. ನನ್ನ ಎಲ್ಲ ಶ್ಲೋಕಗಳಲ್ಲಿ ನಾನು ಮಾಡುವಂತಹದ್ದೇ ಮೊದಲು ಮಹಾಪಂಚಭೂತಗಳ ಪೂಜೆ. ಹಾಗಾಗಿ ಅದರಲ್ಲಿ ಎರಡನೇ ಮಾತಿಲ್ಲ. ಸೊ ಇವೆಲ್ಲ ನೋಡ್ತಾ ಇದ್ದರೆ ನಾವು ಯಾಕಪ್ಪ ಇಂತಹ ಜನರ ಮಧ್ಯೆ ಇಂತಹ ದೇಶದಲ್ಲಿ ಹುಟ್ಟಿದ್ವಿ ಅನ್ನುವಂತಹ ಒಂದು ಮನಸ್ಸಿಗೆ ತುಂಬ ನೋವಾಗುವಂತಹ ವಿಚಾರ, ಬೇಜಾರಾಗುವಂತಹ ವಿಚಾರ. ನಮ್ಮ ಮನೆ ಒಳಗಡೆಯಿಂದ ಹಿಡಿದು ಹೊರಗಡೆಯಿಂದ ಎಲ್ಲ ಜನಗಳು ಕೂಡ ಇದೇ ಥರ ಮೂರ್ಖರು, ಅವಿವೇಕಿಗಳು, ಅಜ್ಞಾನಿಗಳು ಅಥವಾ ದುರಹಂಕಾರಿಗಳು ಅಂತ ಹೇಳಬಹುದು. ಸೊ ಈ ದೇಶ ಯಾವಾಗ ಉದ್ಧಾರ ಆಗ್ತದೋ, ಈ ಜನ ಯಾವಾಗ ಉದ್ಧಾರ ಆಗ್ತದೋ
ಇದರಿಂದನೇ ಈ ಭಾರತ ದೇಶ ಇನ್ನೂ ಕೂಡ ಹಿಂದುಳಿದ ದೇಶ ಆಗಿರುವಂತಹದ್ದು. ಯಾವುದು ಬೇಡವೋ ಅದರಲ್ಲಿ ಮುಂದುವರೆದಿದೆ, ಯಾವುದು ಬೇಕೋ ಅದರಲ್ಲಿ ಈ ದೇಶ ಮುಂದುವರೆದಿಲ್ಲದೆ ಇರೋದಕ್ಕೆ ಇದೇ ಕಾರಣ. ಸೊ ನಿಮಗೆ ಏನನ್ನಿಸ್ತದೆ ದಯಮಾಡಿ ಕಾಮೆಂಟ್ಸಲ್ಲಿ ತಿಳಿಸಿ. ಸೊ ನೋಡಿ, ಈ ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಎಷ್ಟೆಲ್ಲ ಒಂದು ಪ್ರಚಾರಗಳು ನಡೀತಾ ಇದ್ದರೂ ಕೂಡ ಹೆಲ್ತ್ ಡಿಪಾರ್ಟ್ಮೆಂಟ್, ಯಾಕೆಂದರೆ ನಮ್ಮ ಸರ್ಕಾರಗಳು ಗೌರ್ಮೆಂಟು ಕೂಡ ಹಾಗೆ ಇದೆ ನೋಡಿ, ಇದೆಲ್ಲ ಬ್ಯಾನ್ ಮಾಡಿದ್ರೆ ಅದು ಬರೋದಕ್ಕೆ ಚಾನ್ಸೇ ಇಲ್ಲ. ಪ್ಲಾಸ್ಟಿಕ್ಕೇ ಬ್ಯಾನ್ ಅಂತಂದರೆ ಸೊ ಈ ನೋಡಿ, ಇದನ್ನು ಮಿನರಲ್ ವಾಟ್ರ್ ಅಂತೇಳಿ ಲೋಕಲ್ ಕಂಪನಿಗಳು ಆರ್ಡಿನರಿ ನೀರನ್ನ ತುಂಬಿಸಿ ಮಾರ್ತಿರ್ತಾರೆ. ಇವರು ಆ ಲೋಟಗಳನ್ನು ಇಟ್ಟು ನೀರುಗಳನ್ನು ಕೊಡೋದಕ್ಕೆ ಇವರು ಸೋಂಬೇರಿತನ. ಜನಗಳಿಗೆ ಇದು ಒಂದು ಡಿಗ್ನಿಟಿ. ಇಂತಹ ಅವಿವೇಕಿಗಳಲ್ಲೂ ಅವರು ಉದ್ಧಾರ ಆಗೋದಿಲ್ಲ, ದೇಶನೂ ಉದ್ಧಾರ ಆಗೋದಿಲ್ಲ. ಇದು ನಮ್ಮ ಹಣೆ ಬರಹ. ಸೊ ನಿಮಗೆ ಏನು ಅನ್ನಿಸ್ತದೆ ದಯಮಾಡಿ ಕಾಮೆಂಟ್ಸಲ್ಲಿ ತಿಳಿಸಿ. ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಡಾಕ್ಟರ್ KV ಮಹಾದೇವ್.